ನಗುತ್ತಾ ನಗುತ್ತಾ ಬಾಳು ನೀನು ಮೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರ ವಾರ್ಡ್ ಕಾಂಗ್ರೆಸ್ ಮುಖಂಡರು ಹಾಗೂ ಮ್ಯಾಕ್ಸ್ ಮೊಲ್ಲರ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ಜಿ ಜನಾರ್ದನ್ ರವರ ಹುಟ್ಟುಹಬ್ಬ ಆಚರಣೆಯ ಸಂಭ್ರಮಾಚರಣೆ ಜರುಗಿತು. ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಪುಷ್ಪಗುಚ್ಛ ನೀಡಿ ಶಾಲು ಹೊದಿಸಿ ಶುಭಾಶಯ ಕೋರಿದರು. ಜನಾರ್ದನ್ ರವರ ಹುಟ್ಟುಹಬ್ಬಕ್ಕೆ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿ, ಪರಿಸರ ರಾಮಕೃಷ್ಣ, ಬ್ಲಾಕ್ ಅಧ್ಯಕ್ಷರುಗಳಾದ ನಟರಾಜ್, ಸುಧೀಂದ್ರ ಮತ್ತು ಮುಖಂಡರುಗಳಾದ ಪುಟ್ಟರಾಜು, ಗಜೇಂದ್ರ, ನಾರಾಯಣಸ್ವಾಮಿ, ಕುಮಾರ್, ಸೋಸಲೆ ಸಿದ್ದರಾಜು, ಸದಾಶಿವ ಸೇರಿದಂತೆ ಪಕ್ಷಭೇದ ಮರೆತು ಹಲವಾರು ಪ್ರಮುಖ ಮುಖಂಡರು, ಸ್ಥಳೀಯರು ಜನಾರ್ದನ್ ರವರ ಸ್ನೇಹ ಬಳಗ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ನಗುತ್ತಾ ನಗುತ್ತಾ ಬಾಳು ನೀನು ಮೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನಿನ್ನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು ಮೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಮ್ಮ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರು ಮತ್ತು ಸಮಾಜದಲ್ಲಿ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ, ಸನ್ಮಾನ್ಯ ಮತ್ತು ಮ್ಯಾಕ್ಸ್ ಮೊಲ್ಲರ್ ಸಂಸ್ಥೆಯ ಸಂಸ್ಥಾಪಕರಾದಂಥ ಜನಾರ್ದನ್ ಅವರ ಇವತ್ತು ಹುಟ್ಟುಹಬ್ಬವನ್ನು ಇವತ್ತು ಮಕ್ಕಳ ಜೊತೆ ಮತ್ತು ಎಲ್ಲ ಮುಖಂಡರ ಜೊತೆ, ಕಾರ್ಯಕರ್ತರ ಜೊತೆ, ಅವರ ಅಭಿಮಾನಿಗಳ ಜೊತೆ ಇವತ್ತು ಅವರು ಆಚರಣೆಯನ್ನು ಮಾಡ್ಕೋತಾ ಇದ್ದಾರೆ. ಆಚರಣೆಯಲ್ಲಿ ಮಕ್ಕಳನ್ನ ಸಹ ಅವ್ರನ್ನ ತೊಡಗಿಸ್ಕೊಂಡು ಮಕ್ಕಳಾಗಿ ಅವರು ಇವತ್ತು ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಉತ್ತಮ ನಾಯಕರಾಗಿ ಹೊರಹೊಮ್ಮಲಿ, ಅವ್ರ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ, ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶುಭಾಶಯನ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮ 29ನೇ ಮ್ಯಾಕ್ಸ್ ಮೊಲ್ಲರ್ ಶಾಲೆಯ ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ವಿಶೇಷವಾಗಿ ಜನಾರ್ದನ್ ಅವರ ಹುಟ್ಟುಹಬ್ಬ ಕೂಡ ಇವತ್ತೇ ಆಚರಣೆ ಬಂದಿರೋದು ಮತ್ತು ತಾವೆಲ್ಲ ಈ ಸಂತೋಷ ಕೂಟದಲ್ಲಿ ಭಾಗಿಯಾಗಿರೋದು, ಇದಕ್ಕೂ ನಾವೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ಈ 50ನೇ ವರ್ಷ ಭಾಳ ಅದ್ದೂರಿಯಾಗಿ ಮಾಡಬೇಕಾಗಿತ್ತು, ಆದರೂ ಭಾಳ ಸಿಂಪಲ್ಲಾಗಿ ನಿಮ್ಮಗಳ ಜೊತೆಯಲ್ಲಿ ಈ ಸೆಂಡ್ ಆಫ್ ಕಾರ್ಯಕ್ರಮದಲ್ಲಿ ಅವ್ರದ್ದು ಒಂದು ಬರ್ತ್ಡೇ ಮಾಡ್ತಾ ಇರ್ತಕ್ಕಂಥದ್ದು ಅವರ ಸರಳತೆಗೆ ಇದು ಕನ್ನಡಿ ಅಂತ ಹೇಳ್ಬೋದು. ಹೇಮಲತಾ ಜನಾರ್ದನ್ ಅವರು ಅವ್ರ ಜೊತೆಯಲ್ಲಿ ಶ್ರಮವಹಿಸಿ ಅವ್ರ ದಂಪತಿಯರಿಬ್ಬರು ಈ ಭಾಗದಲ್ಲಿ ವಿದ್ಯಾಭ್ಯಾಸ ನಮಗೆಲ್ರಿಗೂ ಕೊಡ್ತಾ, ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ, ನಿಮ್ಗೆಲ್ರಿಗೂ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಅವ್ರ ದಂಪತಿಯವರು ಬಯಸ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಪೋಷಕರು, ನಿಮ್ಮ ಪೇರೆಂಟ್ಸ್ಗೆಲ್ಲರೂ ಮುಂದೆ ನಿಮ್ಮ ಹೇಮಲತಾ ಜನಾರ್ದನ್ ಅವ್ರನ್ನ ಬಿಬಿಎಂಪಿ ಸದಸ್ಯರನ್ನಾಗಿ ಮಾಡಬೇಕು, ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಎಲ್ರಿಗೂ ಹೇಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ, ಅವರ ಒಂದು ವಿಶೇಷ ಜನಾರ್ದನ್ ಅವರ ಹುಟ್ಟುಹಬ್ಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ಕೋರಿ ನನ್ನ ಮಾತು ತಿಳಿಸ್ತೇನೆ. ಹೀಗೆ ಇರಲಿ
ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ಇವತ್ತು ನನಗೆ ಭಾಳ ಖುಷಿ ಆಯ್ತಿದೆ, ಏಕೆಂದರೆ ನಮ್ಮ ಆತ್ಮೀಯ ಅಣ್ಣ ತಮ್ಮದಿರು ಈ ಪಕ್ಷ ಅನ್ನೋದಲ್ಲ, ಪಕ್ಷ ಬಿಟ್ಟು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ ಅಣ್ಣ ತಮ್ಮಂದಿರು ಬಂದು ನನಗೆ ಆಶೀರ್ವಾದ ಮಾಡಿದ್ರು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ನನಗೆ ಎಲ್ಲರೂ ಇವ್ರ ಆಶೀರ್ವಾದ ಹಿಂಗೆ ಇರಲಿ ಅಂತ ಮತ್ತೊಮ್ಮೆ ನಾನು ಕೋರ್ಕೊತಾ ಇದ್ದೀನಿ. ಖಂಡಿತ ಈ ಭಾಗದಲ್ಲಿ ಸುಮಾರು ಜನಕ್ಕೆ ಈ ಆಧಾರ್ ಕಾರ್ಡ್ ಆಗಲಿ ಮತ್ತು ಇ-ಶ್ರಮ್ ಕಾರ್ಡ್ ಆಗಲಿ ಇದೆಲ್ಲ ಸತತ ವೋಟರ್ ಐ ಡಿ ಆಗಲಿ ಮತ್ತು ರೇಷನ್ ಕಾರ್ಡ್ ಆಗಲಿ ಇದೆಲ್ಲ ಸತತ ಮಾಡ್ಕೊಂಡು ಬರ್ತಾಯಿದ್ದೀನಿ. ಜನರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ. ಈ ಆಶೀರ್ವಾದ ಇದ್ದಾಗ ಗೆದ್ಕೊಂಡು ಬರೋದು ಅಂತ ಸಹಜ ಅನ್ನೋದು ನನಗೆ ಇದು. ಸರ್ ಖಂಡಿತವಾಗ್ಲೂ ನೋಡಿ, ಎಲ್ಲರೂ ದೇರ್ ಇಸ್ ಅ ವಿಮೆನ್ ಬ್ಯಾಕ್ ಆಫ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳ್ತಾರೆ. ಬಟ್ ನಾನು ಹೇಳೋದಕ್ಕೆ ನನ್ನ ಶ್ರಮಕ್ಕಿಂತ ಅವ್ರ ಶ್ರಮನೇ ಇವರು ಇಷ್ಟೊಂದು ಜನ ಈ ಅಭಿಮಾನಿಗಳನ್ನ ಪಡೆದಿದ್ದಾರೆ ಅಂದರೆ ಅವ್ರ ಶ್ರಮ ಇದು 101% ಅವ್ರ ಶ್ರಮ. ತುಂಬ ಕಷ್ಟಪಟ್ಟಿದ್ದಾರೆ. ಫ್ರಮ್ ದ ರೂಟ್ ಹಿ ಹ್ಯಾಸ್ ವರ್ಕ್ಡ್ ಹಾರ್ಡ್. ಸೊ ದೇವರು ಅದಕ್ಕೆ ಪ್ರತಿಫಲವಾಗಿ ಈ ದಿನ ನೋಡ್ಬೋದು. ತುಂಬ ಜನಗಳ ಅಭಿಮಾನಿಗಳು ಬಂದು ಅವ್ರಿಗೆ ವಿಶಸ್ ಮಾಡಿದ್ದಾರೆ. ಈ ಥರನೇ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಅವ್ರು ಮತ್ತೊಮ್ಮೆ ನಮ್ಮ ಯಜಮಾನರಿಗೆ ವಿಶ್ ಹ್ಯಾಪಿ ಬರ್ಡೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನಾರ್ದನ್ ಶಿಕ್ಷಣ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ಹಾಗೆ ರಾಜಕೀಯ ಕ್ಷೇತ್ರಕ್ಕೆ ಒಂದಲ್ಲ ಒಂದು ರೀತಿ ಪ್ರತಿನಿತ್ಯ ಸಮಾಜ ಸೇವೆ ಸಲ್ಲಿಸ್ತಾನೆ ಬರ್ತಾ ಇದ್ದಾರೆ. ಸೇವೆ ಸಲ್ಲಿಸ್ತಾ ಏನೇನು ಸರ್, ಅದು ನಾನು ನಮ್ಮ ಮತ್ತೆ ಅವ್ರಿಗೆ ಯಾವಾಗಲೂ ಕೇಳ್ತೀನಿ, ಅದು ಯಾವ ಗಳಿಗೆಯಲ್ಲಿ ಅವ್ರು ಜನಾರ್ದನ್ ಅಂತ ಹೆಸರಿಟ್ರು ನಮ್ಮ ಅತ್ತೆಮ್ಮವ, ಅದು ಜನರ ಸೇವೆಗೆ ಮುಡುಪಾಗಿ ಕಾರ್ಯ ಮಾಡ್ಕೊಂಡು ಬರ್ತಾಯಿದ್ದಾರೆ ಇದುವರೆಗೂ. ಅದರಲ್ಲೂ ಶಿಕ್ಷಣಕ್ಕೆ ಪ್ಲಸ್ ಬೇರೆ ಜನರಿಗೆಲ್ಲ ಪಬ್ಲಿಕ್ಗೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿ ದೇವ್ರು ನಮ್ಗೆ ಆಶೀರ್ವಾದ ಕೊಟ್ಟು ಅವರ ಪತ್ನಿಯಾಗಿ ನನಗೂ ಸೇವೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ ದೇವರು. ಇದೇ ರೀತಿ ಇನ್ನು ಮುಂದೆನೂ ಮಾಡ್ಕೊಂಡು ಹೋಗಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊತೀವಿ. ನಮಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಸ್ಕೂಲ್ ಸ್ಟಾರ್ಟ್ ಮಾಡೋದ್ರಿಂದ ಪೇರೆಂಟ್ಸ್ಗೆ, ಮಕ್ಕಳಿಗೆ ನಾವು ತುಂಬ ಫೆಮಿಲಿಯರ್ ಆಗಿದ್ದೀವಿ. ಸೊ ಈ ಮುಂಬರುವ ಚುನಾವಣೆಯಲ್ಲಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರೂ ದೇವರ ಆಶೀರ್ವಾದ ಮತ್ತು ಜನರ ಬೆಂಬಲ ಇದ್ದು ನಮಗೆ ಮತ್ತೆ ಅವರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು. ನಗುತ್ತಾ ನಗುತ್ತಾ ಬಾಳು ನೀನು ಮೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು ಮೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ದೇವರ ರೂಪ ನಿನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು ಮೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ನಮಸ್ತೆ. ಈ ದಿನ ನಮ್ಮ ಮ್ಯಾಕ್ಸ್ ಮಿಲ್ಲರ್ ಸ್ಕೂಲ್ ಸಂಸ್ಥಾಪಕರು ಹಾಗೂ ನಮ್ಮ ಪಂಚ ಗ್ಯಾರಂಟಿ ಕರ್ನಾಟಕ ರಾಜ್ಯದ ಪಂಚ ಗ್ಯಾರಂಟಿಯ ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರು ಆದಂಥ ನಮ್ಮ ಜನಾರ್ದನ್ ಅವರು ಹುಟ್ಟುಹಬ್ಬ ತುಂಬ ಅರ್ಥಗರ್ಭಿತವಾಗಿ ಮಕ್ಕಳ ಜೊತೆ ಮತ್ತು ಎಲ್ಲ ನಾಯಕರುಗಳು ಸಹ ಬಂದಿದ್ದಾರೆ, ಅವ್ರ ಜೊತೆ ಆಚರಿಸ್ಕೊಳ್ತಿದ್ದಾರೆ. ಅವ್ರಿಗೆ ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ನಾರಾಯಣಪ್ಪ, ಬ್ಲಾಕ್ ಪ್ರೆಸಿಡೆಂಟು, OBC ವಿಭಾಗ, ಅವ್ರಿಗೆ ಮತ್ತೆ ದೇವರು ಒಂದೊಳ್ಳೆ ಅಧಿಕಾರ ಕೊಡಲಿ. ಮುಂದೆ ಅವರು ಸಹ ಮುಂದೆ BBMPಗೆ ಕಾಂಟೆಸ್ಟ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಒಳ್ಳೆಯದಾಗಲಿ. ಹಾಗೆ ಮುಂದಿನ ದಿನಗಳಲ್ಲಿ ಜನಾರ್ದನ್ ಅವರಿಗೆ ಒಂದು ಒಳ್ಳೆ ಹುದ್ದೆ ಸಿಗಲಿ ಅಂತ ಈ ಮೂಲಕ ನಾನು ಅವರಿಗೆ ಆಶಿಸ್ತೇನೆ. ವಿಶ್ ಯು ಹ್ಯಾಪಿ ಬರ್ಡೇ ಜನಾರ್ದನ್. ಗಾಡ್ ಬ್ಲೆಸ್ ಯು.
ಧನ್ಯವಾದಗಳು. ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ಭಗವಂತ ಅವರಿಗೆ ಸಕಲ ಸೌಲಭ್ಯಗಳನ್ನು ಕೊಟ್ಟು ಆಯಸ್ಸು ಆರೋಗ್ಯಗಳನ್ನು ಕೊಟ್ಟು ದೇವರು 100 ವರ್ಷ ನಮ್ಮಂಥವ್ರಿಗೆ ಮತ್ತು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮೇಡಮ್ ಅವರು ಕೊಡ್ತಕ್ಕಂಥ ಮೇಡಮ್ ಅವ್ರಿಗೆ ಮತ್ತು ಈ ಮ್ಯಾಕ್ಸ್ ಮುಲ್ಲರ್ ವಿದ್ಯಾಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಆ ದೇವರು ಆರ್ಥಿಕವಾಗಿ ಮತ್ತು ಎಲ್ಲ ಒಂದು ರಂಗದಲ್ಲಿ ಅವರಿಗೆ ಸರ್ವತೋಮುಖ ಅಭಿವೃದ್ಧಿಯನ್ನು ಕೊಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಚಂದ್ರಗಾತಿ ಚಾಮುಂಡಿ ಸಿರಿಯಾದ ಜಾತಿ ಮಗು ಹರಳ್ಯಾವೇ